ಇದುವರೆಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತೀವ್ರ ಮಳೆ ಅಭಾವ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆಯನ್ನೇ ಮುಂದೂಡಿದ್ದ ಹಲವು ಉದಾಹರಣೆಗಳು ಇದ್ದವು. ಇದೀಗ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಆರಂಭಗೊಂಡಿದ್ದರೂ ಮತ್ತೆ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಸಹ ವರುಣ ಕೃಪೆ ತೋರಿಲ್ಲ. ಮಳೆ ಕೊರತೆ ಉಂಟಾಗಿರುವ ಜಿಲ್ಲೆಗಳಲ್ಲಿ ರೈತರು ಅತಿ ಕಡಿಮೆ ನೀರು ಬಳಕೆ ಮಾಡಿಕೊಂಡು ಬೆಳೆಯುವ ಪರ್ಯಾಯ ಬೆಳೆ ಪದ್ಧತಿಯತ್ತ ಒಲವು ತೋರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ರೈತರು ಸಹ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕಡಿಮೆ ನೀರು ಬಳಸಿಕೊಂಡು ಕನಿಷ್ಠ ವೆಚ್ಚದಲ್ಲಿ ಬೆಳೆದು ಕೈತುಂಬ ಆದಾಯ ತರುವ ಬೆಳೆಗಳನ್ನು ಬೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕೃಷಿ ಮಳೆಯೊಡನೆ ಆಡುವ ಜೂಜಾಟ ಎಂಬುದು ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ಷರಶಃ ನಿಜವಾಗುತ್ತಿದೆ. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಅತ್ಯಂತ ಕಡಿಮೆ ನೀರು ಬಳಸಿಕೊಂಡು ಬೆಳೆಯುವ ಪರ್ಯಾಯ ಬೆಳೆಗಳತ್ತ ಗಮನ ಹರಿಸುತ್ತಿದ್ದಾರೆ. ಅದರಲ್ಲೂ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮದಲ್ಲಿ ರೈತರು ಎಳ್ಳು ಬೆಳೆಯುವ ಮೂಲಕ ಮಾದರಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹಲವು ಭಾಗಗಳಲ್ಲಿ ಮರಳು ಹೊದಿಕೆಯ ಮಣ್ಣು ಹೆಚ್ಚಾಗಿದ್ದು ಮಸಾರಿ ಭಾಗ ಎಂದೇ ಹೆಸರಾಗಿದೆ. ಅದರಲ್ಲೂ ಹಿರೇವಡ್ರಕಲ್ಲ, ಕಟ್ಟಿಗೆಹಳ್ಳಿ, ತಿಪ್ಪನಾಳ, ಗಾಣದಾಳ, ತಾಳಕೇರಿ, ಹಿರೇವೆಂಕಲಕುಂಟೆ ಹೋಬಳಿಗಳಲ್ಲಿ ಮರಳು ಹೊದಿಕೆಯ ಮಣ್ಣಿನ ಪ್ರಮಾಣವೇ ಹೆಚ್ಚಾಗಿದೆ. ಇದೀಗ ಅದರ ಮೇಲೆ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಬೇರೆ ಯಾವುದೇ ಬೆಳೆ ಬೆಳೆಯಲು ಅಸಾಧ್ಯ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಭಾಗದ ರೈತರು ತಕ್ಷಣವೇ ತಮ್ಮ ಬೆಳೆ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಎಳ್ಳು ಬಿತ್ತನೆ ಮಾಡಿ ಲಾಭ ಗಳಿಸಿದ್ದಾರೆ. ಈ ಬಾರಿ 1 ಎಕರೆಗೆ ಸುಮಾರು 3 ಕ್ವಿಂಟಾಲ್ನಷ್ಟು ಇಳುವರಿ ಬಂದಿದ್ದು ಸರಿಸುಮಾರು 35,000 ರೂಪಾಯಿಗಳಷ್ಟು ಭರ್ಜರಿ ಲಾಭ ತಂದುಕೊಟ್ಟಿದೆ. ದೂರದರ್ಶನದೊಂದಿಗೆ ರೈತ ಶಿವಪುತ್ರಪ್ಪ ಯಮನಪ್ಪ ಗದ್ದಿ ತಮ್ಮ 2 ಎಕರೆ ಪ್ರದೇಶದಲ್ಲಿ ಎಳ್ಳು ಬೆಳೆದಿದ್ದು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿರುವುದಾಗಿ ಹೇಳಿದರು. ಮಳೆ ಎಲ್ಲಿ ಬರತಕ್ಕಂತ ಬೆಳೆ ಅಂದ್ರೆ ಇದು ಬಹಳ ರೈತರಿಗೆ ಒಳ್ಳೇದಂದ್ರೆ ಇದು ಎಳ್ಳು ಬೆಳೆ ಬರ್ತದೆ. ಸ್ವಲ್ಪ ಮಳೆ ಆದ್ರೂ ಎಳ್ಳು ಬಂದ್ಬಿಡ್ತದೆ. ಪೀಕ್ ಬಹಳ ನೀರ್ ಅನ್ಸಿನಂಗಿಲ್ಲ ಅದು ಎಣ್ಣೆ ಕಾಳು ಆಗಿರೋದ್ರಿಂದ ಅದ್ರ ರೇಟನು ಜಾಸ್ತಿ ಬಂದ್ಬಿಟ್ರೆ ಅದು ಖರ್ಚು ಕಮ್ಮಿ ಬಹಳ ಅದು 4ನೇ ಖರ್ಚಾದ್ರೆ 12ನೇ ಲಾಭ ಬರ್ತೈತ್ರಿ. ಯಾಕಂದ್ರೆ ಬೀಜದ ಖರ್ಚಿಲ್ಲ, ಗೊಬ್ಬರದ ಬಹಳ ಖರ್ಚು ಬರಲ್ಲ. ಮಳೆ ಸ್ವಲ್ಪ ಆದ್ರೂ ಅದು ಎಳ್ಳು ಬೆಳೆ ಬಂದೇ ಬಿಡ್ತೀರಿ, ಅದ ನಿಂದ್ರಂಗಿಲ್ಲ. ತೋಟಗಾರಿಕೆ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ಕೃಷ್ಣ ಬುಕ್ಕುಂದ ಬರ ಬಂದ ತಕ್ಷಣ ರೈತರು ನಿಟ್ಟುಸಿರು ಬಿಟ್ಟು ಕೈಕಟ್ಟಿ ಕುಳಿತುಕೊಳ್ಳದೆ ಕಡಿಮೆ ನೀರು ಮತ್ತು ಕಡಿಮೆ ವೆಚ್ಚದಲ್ಲಿ ಬೆಳೆಯಬಹುದಾದ ಎಳ್ಳನ್ನು ಬಿತ್ತನೆ ಮಾಡಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಕಡಿಮೆ ಮಳೆಗೆ ಅವರು ಒಂದು ಒಳ್ಳೆಯ ಇಳುವರಿ ಬರ್ತಕ್ಕಂತ ಒಂದು ಪ್ರಯೋಗ ಮಾಡಿದರೆ ಎಳ್ಳು ಚೆನ್ನಾಗಿ ಬಂದಿದೆ. 1 ಎಕರೆಗೆ ಅವರು 6 ರಿಂದ 6 ಕ್ವಿಂಟಲ್ ವರೆಗೂ ಬೆಳೆದಾರೆ. ಯಾಕಂದ್ರೆ ಎಳ್ಳು ಇವತ್ತು 13,000 ರೂಪಾಯಿ ಕ್ವಿಂಟಲ್ ವರೆಗೂ ಇದೆ. 1 ಎಕರೆಗೆ 70 ರಿಂದ 80,000 ರೂಪಾಯಿ ಆದಾಯನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಖರ್ಚು ಬಹಳ ಕಡಿಮೆ, ಆಮೇಲೆ ನೀರು ಕಡಿಮೆ ಮತ್ತು ಒಳ್ಳೆ ಇಳುವರಿ ಅಂತ ಹೇಳಿದ್ದಾರೆ. ಈ ರೀತಿ ರೈತರು ಇಂಥ ಪ್ರಯೋಗಗಳನ್ನು ಮಾಡಿ ಬರಗಾಲದಲ್ಲಿ ಇಂಥ ಕಡಿಮೆ ನೀರನ್ನು ಬಿಡತಕ್ಕಂತ ಬೇಗ ಇಳುವರಿ ಬರ್ತಕ್ಕಂಥ ಬೆಳೆಗಳನ್ನು ಮಾಡಿದ್ರೆ ಬಹಳ ಅನುಕೂಲ. ಒಟ್ಟಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಬರದ ಪರಿಸ್ಥಿತಿಯಲ್ಲೂ ಲಾಭ ತಂದುಕೊಡುವ ಎಳ್ಳು ಸೂರ್ಯಕಾಂತಿ ಬೆಳೆಯುವ ಮೂಲಕ ಕೊಪ್ಪಳ ಜಿಲ್ಲೆಯ ರೈತರು ಮಾದರಿಯಾಗಿದ್ದಾರೆ.